ಏನು ಮಾಡ್ತಿದ್ದಾರೆ ಅಪ್ಪ ಕೀಬೋರ್ಡ್ನ ಆ ಕಡೆ ಈ ಕಡೆ ಉಜ್ಕೊಂಡು? ಹಾಂ, ಒಂದು ವೇಳೆ ಟ್ಯೂನ್ ಏನಾದರೂ ರೆಡಿ ಮಾಡಿಬಿಟ್ರೋ? ಮಣಿಗೆ ಹೇಳೋಣ. ಮಣಿ, ಭಯಂಕರವಾಗಿ ಟ್ಯೂನ್ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ. ಟ್ಯೂನು 2 ವಾರದಿಂದ ಬಂದು ಹೋಗ್ತಾ ಇದ್ದೀನಿ. ನನಗೆ ಟ್ಯೂನು ಕೊಟ್ಟಿಲ್ಲ, ಎಂಥದಿಲ್ಲ. ಇವಾಗ ಬಂದ್ಬಿಟ್ಟು ಟ್ಯೂನ್ ರೆಡಿ ಅಂತ ಹೇಳ್ತಾ ಇದ್ದೀರಾ? 2 ವಾರನಾ? ಮತ್ತು ಕೀಬೋರ್ಡ್ನಲ್ಲಿ ಏನೋ ಪ್ಲೇ ಮಾಡ್ತಿದ್ದಾರೆ. ಇವಾಗ ಕೀಬೋರ್ಡಲ್ಲಿ ಪ್ಲೇ ಮಾಡ್ತಾ ಇರ್ತಾನೆ. ಇನ್ನೊಂದು 2 ನಿಮಿಷ ವೆಯ್ಟ್ ಮಾಡಿ. ಹಾರ್ಮೋನಿಯಂ ತಂದು ಏರಲ್ಲೇ ಪ್ಲೇ ಮಾಡ್ತಾರೆ. ಬನ್ನಿ ಕೂತ್ಕೊಳ್ಳಿ, ಟ್ಯೂನ್ ಕೊಡ್ತಾ ಇದ್ದಾರೆ, ಗೀನ್ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಅಲ್ಲ ಮಣಿ, ಏನೋ ಸರ್ ಬನ್ನಿ ಸರ್. ಮಣಿ ಬರಳಿತಿದ್ಯಾ? ಒಂದಿನ ಬಂದಿದ್ದಕ್ಕೆ ಹಿಂಗಂದ್ರೆ ದಿನ ಬರ್ತಾರೋ? ನನಗಿಂದ ಹೆಂಗಾಗಲ್ಲ. ಅದಲ್ಲ, ಟ್ಯೂನ್ ಕೇಳೋಗು. ಓಹ್, ನೀವು ಕೇಳೋಗಿ. ನೀನು ತಾನೇ ಡೈರೆಕ್ಟ್ರು, ನೀನೇ ಕೇಳೋಗು. ನೀವು ಪ್ರೊಡ್ಯೂಸರ್ ತಾನೇ, ನೀವು ಕೇಳೋಗಿ. ನೀವು ಹೋಗಿ ಕೇಳು ಮಣಿ. ವೈಟ್, ಐ ವಿಲ್ ಗೋ ಆನ್ ಟಾಸ್ಕ್. ಮೆತ್ತಿಗೆ ಲುಂಗಿ ಉದ್ರೋಗ್ಬಿಡುತ್ತೆ. ಬೈ, ಟ್ಯೂನ್ ರೆಡಿನಾ? ಟ್ಯೂನಾ? ಇಲ್ಲ ಬೈ. ಮತ್ತೆ ಕೀಬೋರ್ಡಲ್ಲಿ ಏನೋ ಪ್ಲೇ ಮಾಡ್ತಾ ಇದ್ದೀರಾ? ಅದಾ, ಕೀಬೋರ್ಡ್ ಧೂಳು ಹಿಡಿದಿತ್ತು, ಹಂಗೆ ಬರ್ಸ್ತಾ ಇದ್ದೆ. ಓ, ಟ್ಯೂನ್ ರೆಡಿ ಆಗಿದ್ರೆ ಶಿವಾಜಿ ಬಿರಿಯಾನಿ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ಶಿವಾಜಿ ಬಿರಿಯಾನಿನಾ? ಬೈ, ಟ್ಯೂನ್ ರೆಡಿ. ಬಿರಿಯಾನಿ ಅಂತ ತಕ್ಷಣ ಟ್ಯೂನ್ ರೆಡಿ ಅಂತೀರಾ ನೋಡಿ. ಕೊಡಿ ಹೆಡ್ಫೋನು. ತಗೊಳ್ಳಿ, ಕೇಳಿ. 15 ವರ್ಷದ ಕೆಳಗಡೆ ಇರೋರು, ಹಾರ್ಟ್ ಪೇಷಂಟ್, ಪ್ರೆಗ್ನೆಂಟ್ ಲೇಡೀಸ್, ನಿಮ್ಗೇನಾದ್ರೂ ಆದರೆ ನಾವು ಜವಾಬ್ದಾರಲ್ಲ. ಯಾಕಂದರೆ ನಾವು ಸಾಂಗ್ ಮಾಡ್ತಿದ್ದೀವಿ. ಹಾಂ.